ಅರೆ ನನಗೆ ತುಂಬ ಖುಷಿ ಆಯಿತು. ಮೊನ್ನೆ ಮಾರ್ಚ್ 17ಗೆ ನಾನು ನಮ್ಮ ಅಪ್ಪು ಸರ್ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲೇನಂದರೆ ತುಂಬ ಜನ ನನ್ನ ಗುರ್ತಿಸಿ ಮಾತಾಡ್ಸಿದ್ರು. ನನಗೆ ತುಂಬ ಕ್ರೇಜ್ ಇತ್ತು. ಎಲ್ಲ ಹುಡುಗರಾಗಲಿ ಹುಡುಗಿರಾಗಲಿ ಎಲ್ಲರೂ ನನ್ನ ಮಾತಾಡ್ಸಿದ್ರು. ವೆಲ್ ಟ್ರೀಟ್ ಕೂಡ ಮಾಡಿದ್ರು. ತುಂಬ ಖುಷಿ ಆಯಿತು. ಆ ಪ್ರೀತಿ ಪಡೆಯೋಕ್ಕೆ ಕಾರಣ ನೀವು ಜನರೇ ಮತ್ತು ಎಲ್ಲ ಟ್ರೋಲರ್ಸ್ ಜನರೇ. ಸೀರಿಯಸ್ ಆಗಿ ನಾನು ತುಂಬ ಫೀಲ್ ಮಾಡ್ಕೊತಿದ್ದೆ. ಬಿಡು ಹೋಗ್ಲಿ, ನನ್ನನ್ನು ಯಾರು ಮಾತಾಡಿಸ್ತಾರೆ ಅದು ಇದೊಂದು. ಈ ಸತಿ ನಾನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿಲ್ಲ ನನ್ನನ್ನು ಮಾತಾಡಿಸ್ತಾರೆ ಹಾಗೆ ಹೇಗೆ ಅಂತ. ಕಿಪ್ಪಿ ಕೀರ್ತಿ ಅಂದಾಗ ಎಲ್ಲರೂ ಇಷ್ಟನೂ ಪಡ್ತಾರೆ ಅಂತ ನನಗೆ ಗೊತ್ತಾಗಿದೆ ನೆನ್ನೆ. ಯಾಕೆಂದರೆ ಕಿಪ್ಪಿ ಕೀರ್ತಿಗೆ ಎಲ್ಲರೂ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ, ಕಿಪ್ಪಿ ಕೀರ್ತಿಗೆ ಏನೇನೋ ಹೇಳ್ತೀರಾ. ಆದರೆ ನಾನು ಅಲ್ಲಿ ಅಪ್ಪು ಸರ್ ದೇವಸ್ಥಾನಕ್ಕೆ ಹೋದಾಗ ರಿಯಾಲಿಟಿ ಏನು ಅಂತ ಗೊತ್ತಾಯಿತು. ಜನಗಳು ನನ್ನ ತುಂಬ ಇಷ್ಟಪಡ್ತಿದ್ದಾರೆ. ಮೊದಲು ಪ್ರೀತಿ ಕೊಡ್ತಾ ಇದ್ದಾರೆ ನನಗೆ. ಜನಗಳು ನನ್ನನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಮತ್ತು ಇನ್ನೊಂದು ಹೇಳ್ಬೇಕಿದ್ರೆ, ಜನಗಳು ತನ್ನ ಮಗಳಾಗೆ ಮನೆ ಮಗಳಾಗಿ ನನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಲ್ಲಿ ಜನಗಳದ್ದು ಜಂಗುಳಿ ಪ್ರೀತಿ ನಾನು ಏನೇ ಜನ್ಮ ಹುಟ್ಟು ಬಂದರೂ ಆ ಪ್ರೀತಿ ಸಿಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಖುಷಿ ಆಯಿತು. ಇದಕ್ಕೆಲ್ಲ ಕಾರಣ ಮೇನು ನಮ್ಮ ಅಪ್ಪು ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಜಾಸ್ತಿ ಖುಷಿಯಾಗಿದ್ದು ನನಗೆ ಶಿವರಾಜ್ ಕುಮಾರ್ ಸರ್ನ ಮೀಟ್ ಮಾಡಿದ್ದು ಮತ್ತು ಗೀತಾ ಮ್ಯಾಮ್ನ ಮೀಟ್ ಮಾಡಿದ್ದು. ನಂಗೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದಿಲ್ಲ ನಾನು ಅವ್ರನ್ನ ಮೀಟ್ ಮಾಡ್ತೀನಿ, ಮಾತಾಡಿಸ್ತೀನಿ ಅಂತ. ಅಲ್ಲಿ ಜನ ಜಂಗುಳಿ ಇದ್ರೂ ನಾನು ಕೈ ಕೊಡ್ತೀನಿ, ಸೆಕೆಂಡ್ ಮಾಡ್ತೀನಿ ಅಂತೆಲ್ಲ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ. ರಿಯಲ್ ಆಗಿ ನಂಗೆ ಖುಷಿ ಆಯಿತು. ಆದರೆ ನನಗೆ ಒಂದು ಬೇಜಾರಾಗಿದೆ, ಏನಂದರೆ ನಮ್ಮ ಅಪ್ಪು ಸರ್ನು ನಾ ಮೀಟ್ ಮಾಡೋಕೆ ಆಗ್ತಿಲ್ಲಲ್ಲ ಅಂತ ಬೇಜಾರಾಯಿತು. ಏನು ಮಾಡೋಣ, ಪರಮಾತ್ಮ ನಮ್ಮನೆ ದೇವರಾಗಿದ್ದಾರೆ. ಸೊ ಎಲ್ಲ ಹೀರೋಗಳದ್ದು ಮೂವಿಗಳು ಬರ್ತಾ ಇದೆ, ಆದರೆ ನಮ್ಮ ಅಪ್ಪು ಸರ್ದು ಮೂವಿಗಳು ಬರ್ತಾ ಇಲ್ಲ. ಅದೇ ಬೇಜಾರಿದೆ. ಆದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪು ಸರು ಹುಟ್ಟಿದಾಗ ಮನುಷ್ಯವಾಗಿ ಹುಟ್ಟಿದ್ರು. ಅದೇ ಅವ್ರು ಸತ್ತಾಗ ದೇವರಾಗಿದ್ದಾರೆ. ಸೊ ಆ ದೇವ್ರದ್ದು ಮೂವಿ ಕೊನೆ ತಕ್ಕ ಚಿರಋಣಿಯಾಗಿರುತ್ತೆ. ಕೊನೆ ತಕ್ಕ ಎಲ್ಲರ ಹೃದಯದಲ್ಲಿ ನೆಲೆವಾಗಿರುತ್ತೆ ಅವರ ಮೂವಿಗಳು, ಅವರ ನಡ್ಕೊಬಂದ ದಾರಿಗಳೆಲ್ಲಾನು. ನಿಜವಾಗೂ ಹೇಳ್ಬೇಕಿದ್ರೆ ನಾನು ತುಂಬ ಖುಷಿ ಆಯಿತು. ನನ್ನನ್ನು ಗುರ್ತಿಸಿ ಮಾತಾಡಿಸ್ತಿದ್ದಾರಲ್ಲ ಅಂತ. ನಾನು ನಮ್ಮ ಅಪ್ಪು ಸರ್ಗೋಸ್ಕರ ಅವರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಹಾಗೆ ನಾನು ಹೋಗಿದ್ದೀನಿ. ಜನ ಜಂಗುಳಿ ನೋಡಿ ತುಂಬ ಖುಷಿ ಆಯಿತು. ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪು ಸರು ಮತ್ತು ನಮ್ಮ ಪ್ರೀತಿಯ ಜನಗಳು ಮತ್ತು ಪ್ರೀತಿಯ ನನ್ನ ಟ್ರೋಲರ್ಸ್ ಬ್ರದರ್ಸ್ಗಳು, ನನ್ನ ಟ್ರೋಲ್ ಮತ್ತು ರೋಸ್ಟರ್ಸ್ ಬ್ರದರ್ಸ್ಗಳು. ಅವ್ರಿಗೆಲ್ಲ ಯಾವತ್ತಿಗೂ ಚಿರಋಣಿ ನಾನು. ಗೊತ್ತಿಲ್ಲ ನನಗೆ ಇಷ್ಟೊಂದು ಪ್ರೀತಿ ಕೊಡ್ತಿದ್ದೀರಾ. ಸೀರಿಯಸ್ ಆಗಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಅಲ್ಲಿಂದ ಆಚೆ ಬರ್ತಾ ನನಗೆ ತುಂಬ ಹ್ಯಾಪಿ. ಮನಸ್ಸಲ್ಲಿ ತುಂಬ ಗೊಂದಲಗಳಿತ್ತು, ಅದೆಲ್ಲ ಆಚೆ ಬಂತು. ಆರಾಮಾಗಿ ಬಂದೆ ನಾನಲ್ಲೋ. ಅಲ್ಲಿ ಖುಷಿ ಆಯಿತು ಜನಗಳ ಪ್ರೀತಿ ಎಲ್ಲ ನೋಡಿ. ಇದೇ ಥರ ನಾನು ನಿಮ್ಮ ಪ್ರೀತಿನ ಉಳಿಸ್ಕೊತೀನಿ. ಇದೇ ಥರ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಜನರೇ. ತುಂಬ ಖುಷಿ ಆಯಿತು ಜನರೇ. ಸೀರಿಯಸ್ ಆಗಿ ಖುಷಿ ಆಯಿತು ನನಗೆ.